In this video, let us discuss the third problem in joint venture account. I will read out the problem, go through it. Black and White agreed to import timber into India on 1st July 2020. They opened a joint bank account with rupees 25,000 towards which Black contributed and 25,000. So Black contributed rupees 15,000 and White contributed rupees 10,000. So what is the initial contribution? 25,000, and the total contribution is also 25,000. Out of that, 15,000 is paid by Black and 10,000 is paid by White. Okay, Black and White are the two co-venturers here. They agreed to share profits and losses in proportion to their cash contribution. ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಕ್ಯಾಶನ್ನು ಬಿಸ್ನೆಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೋ ಸೊ ಅಷ್ಟು ಏನು ಮಾಡ್ತಾರೆ ಅವರು ಆ ರೇಷಿಯೋಲ್ಲಿ ಅವರ ಪ್ರಾಫಿಟ್ಸ್ ಆ್ಯಂಡ್ ಲಾಸನ್ನು ಅವರು ಶೇರ್ ಮಾಡ್ಕೊಳ್ತಾರೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಕೊಟ್ಟಿದ್ದಾರೆ. ಸೊ therefore their profit sharing ratio will be equal to their cash contribution. ಸೊ ಎಲ್ಲ ಕೇಸಲ್ಲಿ ಹಾಗೆ ಆಗಬೇಕಾಗಿಲ್ಲ. ಸೊ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ಯಾವುದು ಎಗ್ರೀಡ್ ರೇಷಿಯೋ ಆ ರೇಷಿಯೋಲ್ಲಿ ಅವರ ಪ್ರಾಫಿಟ್ಸ್ ಮತ್ತು ಲಾಸನ್ನು ಅವರು ಶೇರ್ ಮಾಡ್ಕೊಳ್ತಾರೆ. ಇಲ್ಲಿ ಅವರ ಎಗ್ರೀಡ್ ರೇಷಿಯೋ ಅದು ಅವ್ರು ಏನು ಕ್ಯಾಶ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ ರೇಷಿಯೋ 15,000 10 ಅಂತ ಹೇಳಿದರೆ 3:2 ರೇಷಿಯೋಲ್ಲಿ ಅವರು ಅವರ ಪ್ರಾಫಿಟ್ಸ್ ಮತ್ತು ಲಾಸನ್ನು ಶೇರ್ ಮಾಡ್ಕೊಳ್ತಾರೆ. They remitted to their agents rupees 20,000 towards the timber purchased and rupees 2,100 towards expenses incurred by them. So 20,000 paid to the agents. ಸೊ ಏಜೆಂಟ್ಸ್ ಏನು ಮಾಡಿದ್ದಾರೆ, ಟಿಂಬರ್ ಪರ್ಚೇಸ್ ಮಾಡಿದ್ದಾರೆ. ಆ ಟಿಂಬರ್ ಪರ್ಚೇಸ್ ಮಾಡಿದ್ದಕ್ಕೆ ಏಜೆಂಟಿಗೆ 20,000 ಪೇ ಮಾಡ್ತಾರೆ. ಅದರ ಜೊತೆ ಏಜೆಂಟ್ಸ್ ಏನು ಮಾಡಿದ್ದಾರೆ, ಎಕ್ಸ್ಪೆನ್ಸನ್ನು ಇನ್ಕರ್ ಮಾಡಿದ್ದಾರೆ. ಆ ಎಕ್ಸ್ಪೆನ್ಸಸ್ಗೆ ಅವ್ರು ಏನು ಮಾಡ್ತಾರೆ, ಆ 2,100 ರೂಪೀಸ್ ಕೂಡ ಪೇ ಮಾಡ್ತಾರೆ. ಸೊ ಟೋಟಲ್ ಪೇಮೆಂಟ್ ಮೇಡ್ ಟು ದ ಏಜೆಂಟ್ಸ್ ವಿಲ್ ಬಿ 20,000 ಪ್ಲಸ್ 2,100 ಟೋಟಲ್ 22,100 ರೂಪೀಸ್ ಪೇಮೆಂಟ್ ಮಾಡ್ತಾರೆ. ಇಲ್ಲಿ ಯಾರು ಪೇಮೆಂಟ್ ಮಾಡೋದು, ಹಿಯರ್ ದ ವರ್ಡ್ ದೇ ಅಂತ ಕೊಟ್ಟಿದ್ದಾರೆ. ಒಬ್ಬ ಸ್ಪೆಸಿಫಿಕ್ ಕೋವೆಂಚರರ್ ಇದು ಹೆಸರು ಕೊಟ್ಟಿಲ್ಲ. ಇಫ್ ದ ಸ್ಪೆಸಿಫಿಕ್ ಕೋವೆಂಚರರ್ಸ್ ನೇಮ್ ಈಸ್ ಗಿವನ್, ಆಗ ನಾವು ಏನು ಮಾಡ್ತೇವೆ, ಆ ಕೋವೆಂಚರರ್ ಅವನು ಕೊಟ್ಟಿದ್ದಾನೆ ಅಂತ ನಾವು ಅಸ್ಯೂಮ್ ಮಾಡ್ತೇವೆ. ಹಿಯರ್ ದೇ ಅಂತ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಅಸ್ಯೂಮ್ ದ್ಯಾಟ್ ಇಟ್ ಈಸ್ ಪೇಯ್ಡ್ ಔಟ್ ಆಫ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ದೇ ಅಂತ ಹೇಳಿದರೆ ದೇ ವಿಲ್ ಪೇ ಔಟ್ ಆಫ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಫ್ ದ ಸ್ಪೆಸಿಫಿಕ್ ವೆಂಚರರ್ಸ್ ನೇಮ್ ಈಸ್ ಗಿವನ್, ದೆನ್ ವಿ ವುಡ್ ಹ್ಯಾವ್ ಅಸ್ಯೂಮ್ ದ್ಯಾಟ್ ಇಟ್ ಈಸ್ ಪೇಯ್ಡ್ ಬೈ ದಟ್ ಸ್ಪೆಸಿಫಿಕ್ ವೆಂಚರರ್. ಇಲ್ಲಿ ಸ್ಪೆಸಿಫಿಕ್ ವೆಂಚರರ್ ಹೆಸರು ಕೊಟ್ಟಿಲ್ಲ, ದೇ ಅಂತ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ನೆಕ್ಸ್ಟ್ ಹಿಯರ್ freight, insurance and dock charges were paid in India which amounted to rupees 3,900. So freight, insurance and dock charges totaling 3,900 is paid. They anta helidare. So here also these payments will also be made out of joint bank. ಈ 3,900 ಕೂಡ ಈ ಎಕ್ಸ್ಪೆನ್ಸಸ್ಗೆ ಏನು ಪೇಮೆಂಟ್ ಮಾಡ್ತಾರೆ ಅದು ಕೂಡ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಪೇಮೆಂಟ್ ಮಾಡುತ್ತಂತ ಅಸ್ಯೂಮ್ ಮಾಡ್ತೇವೆ. On 31st December 2020, the sales amounted to rupees 28,740. Here the total sale proceeds ಕೊಟ್ಟಿದ್ದಾರೆ. ಓಕೆ, ಅವರಿಗೆ ಟಿಂಬರ್ ಸೇಲ್ ಮಾಡಿ ಎಷ್ಟು ಅಮೌಂಟ್ ಬಂದಿದೆ, 28,740. ಸೊ ದಟ್ ಈಸ್ ದ ಸೇಲ್ ಪ್ರೊಸೆಸ್. ಹೌ ಟು ರೆಕಾರ್ಡ್ ದ ಸೇಲ್ ಪ್ರೊಸೆಸ್? Joint bank account entered to joint venture account, which enabled them to repay themselves ಕ್ಯಾಶ್ ಒರಿಜಿನಲಿ ಅಡ್ವಾನ್ಸ್. ನೋಡಿ, ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಬರ್ತದೆ. ನೀವು ಪ್ರಾಬ್ಲಮನ್ನು ಸರಿ ಓದಬೇಕು. ಇವರಿಗೇನು ಬಂದಿದೆ, ಸೇಲ್ ಪ್ರೊಸೀಡ್ಸ್ ಬಂದಿದೆ. ಎಷ್ಟು ಸೇಲ್ ಪ್ರೊಸೀಡ್ಸ್ ಬಂದಿದೆ? 28,740 ರೂಪೀಸ್ ಬಂದಿದೆ. ಸೊ ಆ ಅಮೌಂಟು ಸಿಕ್ಕಿದ ಕೂಡಲೇ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇನಿಷಿಯಲ್ ಕಾಂಟ್ರಿಬ್ಯೂಷನ್, ಅವರು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಏನು ಮಾಡಿರ್ತಾರೆ 15,000 ಆ್ಯಂಡ್ 10,000 ಅವರು ಏನು ಮಾಡ್ತಾರೆ, ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ಅದನ್ನು ಅವರಿಗೆ ರೀಪೇಮೆಂಟ್ ಮಾಡಿ ಬಿಡ್ತಾರೆ. ಓಕೆ, ಸೊ ಅವರು ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಆ ಅಮೌಂಟನ್ನು ಡೆಪಾಸಿಟ್ ಮಾಡುವಾಗ ನಾವು ಏನು ಎಂಟ್ರಿ ಕೊಟ್ಟಿರ್ತೇವೆ,
ಜಾಯಿಂಟ್ ಬ್ಯಾಂಕಿಗೆ ಆ ಹಣ ಬರುತ್ತೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಬ್ಲ್ಯಾಕ್ಸ್ ಅಕೌಂಟ್ ಟು ವೈಟ್ಸ್ ಅಕೌಂಟ್. ಈಗ ಅವರಿಗೆ ನಾವು ಆ ಅಮೌಂಟನ್ನು ರೀಪೇ ಮಾಡ್ತಾ ಇದ್ದೇವೆ. ಸೊ ರೀಪೇ ಮಾಡ್ತಾ ಇದ್ದರೆ ಪುನಃ ನಾವು ಜಾಯಿಂಟ್ ಬ್ಯಾಂಕಿಂದ ಹಣ ಕೊಡ್ತೇವೆ, ರಿವರ್ಸ್ ಎಂಟ್ರಿ ಪಾಸ್ ಮಾಡ್ತೇವೆ. ಏನು ಬ್ಲ್ಯಾಕ್ಸ್ ಅಕೌಂಟ್ ಡೆಟರ್ ವೈಟ್ಸ್ ಅಕೌಂಟ್ ಡೆಟರ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಓಕೆ, ಈ ಪರ್ಟಿಕ್ಯುಲರ್ ಎಂಟ್ರಿಯನ್ನು ನಮಗೆ ಆ ಇನ್ಫಾರ್ಮೇಷನ್ ಕೊಟ್ಟರೆ ಮಾತ್ರ ನಾವು ಪಾಸ್ ಮಾಡ್ತೇವೆ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ದಾರೆ, ಅವರು ಇನಿಷಿಯಲ್ ಆಗಿ ಏನು ಕ್ಯಾಶ್ ಕಾಂಟ್ರಿಬ್ಯೂಟ್ ಮಾಡಿದಾರೋ ಆ ಕಾಂಟ್ರಿಬ್ಯೂಟ್ ಮಾಡಿದ ಕ್ಯಾಶನ್ನು ಅವರಿಗೆ ರೀಪೇ ಮಾಡ್ತಾ ಇದ್ದಾರೆ. ಓಕೆ, ಇದೆಲ್ಲ ಪ್ರಾಬ್ಲಮಲ್ಲಿ ಇರಬೇಕಾಗಿಲ್ಲ. Then they decided to close the venture and White agreed to take over the balance of timber unsold for rupees 1,260 which is to be deducted from his share of profit. Okay, so ಎಲ್ಲ ಅವರಿಗೆ ರಿಟರ್ನ್ ಅಮೌಂಟ್ ಕೊಟ್ಮೇಲೆ ಸೊ ವೈಟ್ ಏನು ಮಾಡ್ತಾನೆ, he will take over 1,260 worth of the timber. 1,260 ವರ್ತ್ ಇದ್ದು ಟಿಂಬರನ್ನು ಅವನೇನು ಮಾಡ್ತಾನೆ, ಟೇಕನ್ ಓವರ್ ಮಾಡ್ತಾನೆ. ಸೊ ಅದರಿಂದ ಅದನ್ನು ಅವನ ಶೇರ್ ಆಫ್ ಪ್ರಾಫಿಟಿಂದ ಡಿಡಕ್ಟ್ ಮಾಡ್ತಾನೆ. ಈವನ್ ಅದರ್ವೈಸ್ ಅವರ ಲೆಜ್ಜರ್ ಅಕೌಂಟ್ ಮಾಡೋಕೆ ಅದು ಏನಾಗುತ್ತೆ, ಅವರ ಅಕೌಂಟಲ್ಲಿ ಅದು ಅಡ್ಜಸ್ಟ್ ಆಗಿ ಬಿಡ್ತದೆ. ಸೊ ವಾಟ್ ವಿಲ್ ಬಿ ದ ಎಂಟ್ರಿ ಇಫ್ ಎನಿ ಆಫ್ ದಿ ಅನ್ಸೋಲ್ಡ್ ಟಿಂಬರ್ ಇಫ್ ಇಟ್ ಇಸ್ ಟೇಕನ್ ಓವರ್ ಬೈ ವೈಟ್ಸ್ ಅಕೌಂಟ್ ಡೆಟರ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಪ್ರಿಪೇರ್ ಅಕೌಂಟ್ ಶೋಯಿಂಗ್ ದ ಅಮೌಂಟ್ ಆಫ್ ಕ್ಯಾಶ್ ಅವೈಲೇಬಲ್ for a division by way of profit and how the same will be divided between black and white. It means we need to prepare the ledger accounts in the books of ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ, ಇಲ್ಲಿ ಚೇಂಜಸ್ ಇರೋದು ಒಂದೇ, ಯಾವುದು, ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಿದ ಅಮೌಂಟನ್ನು ಏನು ಮಾಡ್ತಾ ಇದ್ದಾರೆ, ಇವರಿಗೆ ರಿಟರ್ನ್ ಕೊಡ್ತಾ ಇದ್ದಾರೆ. ಆ ಒಂದು ಮಾತ್ರ ಪಾಯಿಂಟ್ ಇಲ್ಲಿ ಯುನಿಕ್ ಆಗಿದೆ, ಉಳಿದದ್ದೆಲ್ಲ ಸೇಮ್. ಓಕೆ, first what we'll do, so first payment made to the agents towards the timber purchase and expenses incurred by them. ಏಜೆಂಟ್ಸ್ಗೆ ಏನು ಪೇಮೆಂಟ್ ಮಾಡಿದ್ದಾರೆ ಸೊ ಅದನ್ನು ಎಂಟ್ರಿ ಮಾಡುವ. ಏಜೆಂಟ್ಸ್ಗೆ ಪೇಮೆಂಟ್ ಮಾಡಿದ್ದು ಯಾವುದರಿಂದ, ಇಟ್ ಈಸ್ ಪೇಯ್ಡ್ ಔಟ್ ಆಫ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ದೇರ್ಫೋರ್ ದ ಎಂಟ್ರಿ ವಿಲ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟರ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ 20,000 and 2,100. 20,000, this is the payment made towards timber purchase and 2,100 towards expenses incurred by agents. So ಅದನ್ನು ಹೊರತುಪಡಿಸಿದರೆ, ಸೊ again they given the information, so they paid freight, insurance and dock charges amounting rupees 3,900 here. So these expenses are also paid out of joint bank account. So next we have the information on sale proceeds. Sales proceeds ಮೇಲೆ information ಇದೆ. ಎಷ್ಟು ಸೇಲ್ ಪ್ರೊಸೀಡ್ಸ್ ಆಗಿದೆ, 28,740. ಸೊ ವಿ ವಿಲ್ ಗಿವ್ ಡೆಬಿಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಅಷ್ಟು ಕ್ಯಾಶ್ ಬಿಸ್ನೆಸ್ಗೆ ಬರ್ತದೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ನಾವು ಡೆಬಿಟನ್ನು ಕೊಡ್ತೇವೆ. ನೆಕ್ಸ್ಟು ನಮಗೆ ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಸೇಲ್ ಆದ ಕೂಡಲೇ ಏನು ಮಾಡಿದ್ದಾರೆ, ಅವರ ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಅಮೌಂಟ್ ಏನಿದೆ ಅದನ್ನು ರಿಟರ್ನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ಪರ್ಟಿಕ್ಯುಲರ್ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಬರೋದಿಲ್ಲ, ಅದು ಕೋ ವೆಂಚರರ್ಸ್ ಅಕೌಂಟ್ ಮತ್ತು ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ. ಓಕೆ, ಜಾಯಿಂಟ್ ವೆಂಚರಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಆ ಎಂಟ್ರಿ ಇಲ್ಲಿ ಬರೋದಿಲ್ಲ. ಓಕೆ, ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಿದ ಎಂಟ್ರಿ ಕೂಡ ಬರೋದಿಲ್ಲ ಆ್ಯಂಡ್ ಈಗ ಅದನ್ನು ರಿಟರ್ನ್ ಮಾಡೋ ಎಂಟ್ರಿ ಕೂಡ ಬರೋದಿಲ್ಲ. ಅದೇನಿದ್ರು ಜಾಯಿಂಟ್ ಬ್ಯಾಂಕ್ ಆ್ಯಂಡ್ ವೆಂಚರರ್ಸ್ ಅಕೌಂಟ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟು ನಮಗೆ ಇನ್ಫಾರ್ಮೇಷನ್ ಇದೆ. ಸೊ ಅನ್ಸೋಲ್ಡ್ ಟಿಂಬರ್ ಈಸ್ ಟೇಕನ್ ಓವರ್ ಬೈ ವೈಟ್ ವರ್ತ್ rupees 1,260. White's account entered to joint venture accounts. So after recording these 4 entries, 4 entries ಬರೋದಿಲ್ಲಿ ಜಾಯಿಂಟ್ ವೆಂಚರ್. ಸೊ ಫಸ್ಟ್ ಯಾವುದು, ಫಾರ್ ದ ಪೇಮೆಂಟ್ ಮೇಡ್ ಟುವರ್ಡ್ಸ್ ಏಜೆಂಟ್ಸ್ ಫಾರ್ ದ ಟಿಂಬರ್ ಪರ್ಚೇಸ್ ಆ್ಯಂಡ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್. ನೆಕ್ಸ್ಟ್ ಫಾರ್ ದ ಪೇಮೆಂಟ್ ಮೇಡ್ ಟುವರ್ಡ್ಸ್ ದ ಅದರ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಫಾರ್ ರಿಸೀವಿಂಗ್ ದ ಸೇಲ್ ಪ್ರೊಸೀಡ್ಸ್ ಆ್ಯಂಡ್ ಫಾರ್ ಟೇಕಿಂಗ್ ಓವರ್ ಅನ್ಸೋಲ್ಡ್ ಟಿಂಬರ್ ಬೈ ವೈಟ್. ಇಷ್ಟಕ್ಕೆ ಎಂಟ್ರಿ ರೆಕಾರ್ಡ್ ಮಾಡಿದ ಮೇಲೆ ವಿ ವಿಲ್ ಕ್ಲೋಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಆ್ಯಂಡ್ ಹಿಯರ್ ವಿ ಗಾಟ್ ದ ಟೋಟಲ್ ಪ್ರಾಫಿಟ್ ಆಫ್ 4,000 ಪ್ರಾಫಿಟ್ ಬರುತ್ತೆ. ಅದನ್ನು ಎರಡು ಕೋ ವೆಂಚರರ್ಸ್ಗೆ ಯಾವ ರೀತಿಯಲ್ಲಿ ಶೇರ್ ಮಾಡ್ತೇವೆ, ಇನ್ ದ ರೇಷಿಯೋ ಆಫ್ ದೇಯರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ಸ್, ಕ್ಯಾಶ್ ಕಾಂಟ್ರಿಬ್ಯೂಷನ್. ಇನಿಷಿಯಲ್ ಕ್ಯಾಶ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದರೆ ಆ ರೇಷಿಯೋ ಅಲ್ಲಿ ನಾವೇನು ಮಾಡ್ತೇವೆ, ಡಿವೈಡ್ ಮಾಡ್ತೇವೆ. ಎಷ್ಟು, 15,000:10 ಮೀನ್ಸ್ 3:2 ರೇಷಿಯೋಲ್ಲಿ ಡಿವೈಡ್ ಮಾಡ್ತೇವೆ. ಸೊ ಬ್ಲ್ಯಾಕ್ ವಿಲ್ ಗೆಟ್ 2,400 ಆ್ಯಂಡ್ ವೈಟ್ ವಿಲ್ ಗೆಟ್ 1,600. Next we will prepare venturers account. The first entry in the venturers account for the initial contribution made, black contributed 50,000 and white contributed 10,000. Joint bank account entered to venturers account. Okay.
ನೆಕ್ಸ್ಟ್ ಇಮಿಡಿಯೇಟ್ ಸೇಲ್ ಪ್ರೊಸೀಡ್ಸ್ ಆದ ಕೂಡಲೇ ಅದನ್ನೇನು ಮಾಡಿದ್ದಾರೆ, ಆ ಅಮೌಂಟ್ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನು ರಿಟರ್ನ್ ಮಾಡಿದ್ದಾರೆ. ರಿಟರ್ನ್ ಮಾಡೋಕೆ ನಾವು ರಿವರ್ಸ್ ಎಂಟ್ರಿ ಕೊಡ್ತೇವೆ. ಇಲ್ಲಿ ಕ್ರೆಡಿಟಲ್ಲಿ ರೆಕಾರ್ಡ್ ಮಾಡಿದರೆ ಈಗ ಇದನ್ನು ಡೆಬಿಟಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ವೆಂಚರರ್ಸ್ ಅಕೌಂಟ್ ಎಂಟರ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಓಕೆ, ನೆಕ್ಸ್ಟು ಸೊ ಫಾರ್ ದ ಟಿಂಬರ್ ಟೇಕನ್ ಓವರ್, ಸೊ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಎಂಟ್ರಿಯನ್ನು ತೋರಿಸಿದ್ದೇವೆ ನಾವು. ಇದು ವೈಟಿಗೆ ಸಂಬಂಧಪಟ್ಟದ್ದು. ವೈಟ್ಸ್ ಅಕೌಂಟ್ ಎಂಟರ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ನೆಕ್ಸ್ಟು ಸೊ ಈ ಎಂಟ್ರಿಯಲ್ಲಿ ಬರುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಬರುತ್ತೆ. ಸೊ ಫಾರ್ ರೆಕಾರ್ಡಿಂಗ್ ದ ಶೇರ್ ಆಫ್ ಪ್ರಾಫಿಟ್ ಇನ್ ದ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಲ್ಲಿ ಅವರ ಪ್ರಾಫಿಟ್ ಶೇರನ್ನು ಅಲ್ಲಿ ರೆಕಾರ್ಡ್ ಮಾಡಿದ್ದು. ಓಕೆ, ಇದು ಜಾಯಿಂಟ್ ವೆಂಚರ್ ಅಕೌಂಟಲ್ಲಿದೆ. ಸೊ ಫೈನಲಿ ವಿ ವಿಲ್ ಕ್ಲೋಸ್ ಕೋ ವೆಂಚರರ್ಸ್ ಅಕೌಂಟ್. ಈ ಕೋ ವೆಂಚರರ್ಸ್ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತೇವೆ. ಸೊ ಯು ಕ್ಯಾನ್ ರೆಕಾರ್ಡ್ ವೆಂಚರರ್ಸ್ ಅಂತಲೂ ಬರೀಬೋದು, ಕೋ ವೆಂಚರರ್ಸ್ ಅಂತಲೂ ಬರೀಬೋದು. ಓಕೆ, ಸೊ ಹಿಯರ್ 2400 and 340 rupees ಬರುತ್ತೆ. ಸೊ 2400 ಟು ಬ್ಲ್ಯಾಕ್ ಆ್ಯಂಡ್ 340 ಟು ವೈಟ್ ಶುಡ್ ಬಿ ಪೇಯ್ಡ್. ಅವರಿಗಷ್ಟು ಪೇಮೆಂಟ್ ಮಾಡಬೇಕು. ಓಕೆ, ಫೈನಲಿ ವಿ ವಿಲ್ ಪ್ರಿಪೇರ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಏನಿಲ್ಲ, ಜಾಯಿಂಟ್ ವೆಂಚರ್ ಅಕೌಂಟ್ ಮತ್ತು ಕೋ ವೆಂಚರರ್ಸ್ ಅಕೌಂಟ್ ನೋಡೋದು. ಸೊ ಎಂಟ್ರಿಯನ್ನು ಪಾಸ್ ಮಾಡ್ತಾ ಬರುವಂಥದ್ದು. ಸೊ ಫಸ್ಟು for the initial contribution made to blacks account to whites account. Okay, next ಇಲ್ಲಿ this is for the sale process. ಇದು ಸೇಲ್ ಪ್ರೊಸೀಸ್ ಬಂದದಕ್ಕೆ. ನೆಕ್ಸ್ಟ್ ಕಮ್ ಹಿಯರ್, ಇಲ್ಲಿ this is the payment made ಟು ಏಜೆಂಟ್ಸಿಗೆ ಪೇಮೆಂಟ್ ಮಾಡಿದ್ದು ಟುವರ್ಡ್ಸ್ ಟಿಂಬರ್ ಪರ್ಚೇಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ 3900 ಅದರ್ ಎಕ್ಸ್ಪೆನ್ಸ್ ಇನ್ಕರ್ ಮಾಡಿದ್ದಕ್ಕೆ. ಸೊ ಈಗ ಇನ್ನೂ 2 ಇದೆ. ಇದು ಏನು, ಇನಿಷಿಯಲ್ ಕಾಂಟ್ರಿಬ್ಯೂಷನನ್ನು ರಿಟರ್ನ್ ಮಾಡಿದ್ದು. ಇಲ್ಲಿ ಇನಿಷಿಯಲ್ ಕಾಂಟ್ರಿಬ್ಯೂಷನ್, ಇದು ರಿಟರ್ನ್ ಮಾಡಿದ್ದು, ರಿವರ್ಸ್ ಎಂಟ್ರಿ. ಓಕೆ, ನೆಕ್ಸ್ಟ್ ಫೈನಲ್ ಬ್ಯಾಲೆನ್ಸ್ ಕೋ ವೆಂಚರರ್ಸ್ ಅಕೌಂಟಲ್ಲಿ ಏನು ಬಂದಿತ್ತು ಅದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಓಕೆ, ಜಸ್ಟ್ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಸೊ ನಿಮ್ಮ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಟ್ಯಾಲಿ ಆಗಬೇಕು. ರೈಟ್, ಏನಿಲ್ಲ, ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ, ಐದರ್ ವಿ ವಿಲ್ ಗೆಟ್ ಪ್ರಾಫಿಟ್ ಆರ್ ಲಾಸ್. ಓಕೆ, ಪ್ರಾಫಿಟ್ ಬಂದರೆ ಅದು ಡೆಬಿಟ್ ಸೈಡಲ್ಲಿ ಬರುತ್ತೆ, ಲಾಸ್ ಬಂದರೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಆ ಪ್ರಾಫಿಟ್ ಅಥವಾ ಲಾಸನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಕೋ ವೆಂಚರರ್ಸ್. ರೈಟ್, ನೆಕ್ಸ್ಟ್ ವೆಂಚರರ್ಸ್ ಅಕೌಂಟಲ್ಲಿ ಫೈನಲ್ ಬ್ಯಾಲೆನ್ಸ್ ಏನು ಬರುತ್ತೆ, ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಅದು ಡೆಬಿಟ್ ಸೈಡಲ್ಲೂ ಬರ್ಬೋದು, ಕ್ರೆಡಿಟ್ ಸೈಡಲ್ಲೂ ಬರ್ಬೋದು. ಬಟ್ ಅದು ಬ್ಯಾಲೆನ್ಸಿಂಗ್ ಫಿಗರ್ ಯಾವಾಗಲೂ ಬ್ಯಾಂಕ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟೇ ಇರುತ್ತೆ. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ಬ್ಯಾಲೆನ್ಸಿಂಗ್ ಫಿಗರ್ ಬರೋದಿಲ್ಲ. ಸೊ ಎಲ್ಲ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಎಲ್ಲೆಲ್ಲ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬರುತ್ತೆ ಅದನ್ನು ರೆಕಾರ್ಡ್ ಮಾಡ್ತಾ ಬರ್ತೇವೆ. ಕೋ ವೆಂಚರರ್ಸ್ ಅಕೌಂಟಲ್ಲಿ ಏನೆಲ್ಲ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲ ಬರುತ್ತೆ ಅದನ್ನು ರೆಕಾರ್ಡ್ ಮಾಡ್ತೇವೆ. ಇಫ್ ಯು ರೆಕಾರ್ಡೆಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಕರೆಕ್ಟ್ಲಿ, ದೆನ್ ಯುವರ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವಿಲ್ ಗೆಟ್ ಟ್ಯಾಲಿ.